ಮತಗಳ್ಳತನದ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗ ವೆಬ್ಸೈಟ್ ಅನ್ನು ಬಂದ್ ಮಾಡಿದೆ ಸರ್. ಇದೇನು ಸತ್ಯ ಮರೆಮಾಚಿ? ನೋಡಿ, ಕೇಂದ್ರ ಸರ್ಕಾರದಲ್ಲಿ ನಾವು ಅವ್ರು ಮಾಡೋ ಕೆಲಸ ಬೇರೆ ಯಾರು ಇಂದಿರಾ ಗಾಂಧಿ ಡಿಕ್ಟೇಟರ್ ಅಂತ ಹೇಳ್ತಾ ಇದ್ರು. ಇಂದಿರಾ ಗಾಂಧಿ ಡಿಕ್ಟೇಟರ್ ಇದ್ದ ಅಂತ ಹೇಳ್ದ ಕಾಲದಲ್ಲೂ ಕೂಡ ಈ ರೀತಿ CBIಗಳನ್ನ, EDನ ಮತ್ತು ಇನ್ಕಮ್ ಟ್ಯಾಕ್ಸ್ನವ್ರನ್ನ ದುರುಪಯೋಗ ಮಾಡ್ಕೋತಾ ಇರಲಿಲ್ಲ. ಈಗ ಪ್ರತಿಯೊಂದರಲ್ಲೂ ಕೂಡ ಈ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವ್ರಗಳ ಮೇಲೆ ಇವರು ಅವರನ್ನು ಭಯಭೀತಿಗೊಳಿಸಿ ಅವ್ರು ಯಾರು ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರಬಾರ್ದು, ಆ ರೀತಿ ಮಾಡಬೇಕು ಅಂತ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ. ಇವತ್ತು ಇವರು ಅಧಿಕಾರದಲ್ಲಿ ಇರ್ತಾರೆ, ಇವ್ರು ಮಾಡ್ತಾರೆ, ನಾಳೆ ಇನ್ನೊಬ್ರು ಅಧಿಕಾರಕ್ಕೆ ಬಂದರೆ ಅವರು ಮಾಡಿದ್ರೆ ಇದು ದ್ವೇಷದ ರಾಜಕಾರಣ ಆಗ್ತದೆ. ನೋಡಿ, ವಿಶೇಷವಾಗಿ ನೀವು ಮಾದೇವಪುರದ್ದು ಯಾಕೆ ತೊಗೊಂಡಿದ್ದಾರೆ ಅಂದರೆ ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ 7 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾರೆ. ಇದು ಒಂದರಲ್ಲಿ 1,02,000 ಓಟು ಮುನ್ನಡೆ ಅವರಿಗೆ ಬಂದು 35,000 40,000ದಲ್ಲಿ ನಮ್ಮವನು ಅಭ್ಯರ್ಥಿ ಸೋಲ್ತಾನೆ. ಅಲ್ಲಿ ಈಗ ನಾನು ನಿನ್ನೆ TV ನಲ್ಲಿ ನೋಡ್ತಾ ಇದ್ದೆ, ಯಾವುದು G-ನಲ್ಲಿ ಯಾವುದೆಲ್ಲ ತೋರಿಸ್ತಾ ಇದ್ರು. ಆ ಮನೆಯವನು ಇದು 35ನೇ ನಂಬರ್ ಮನೆ, 35 ಎಲ್ಲ ಇದ್ದಾವೆ. ಅವ್ರು ಯಾರೋ ಬರ್ತಾರೆ ಹೋಗ್ತಾರೆ, ಅಲ್ಲಿ ಎಲ್ಲ ಸೇರಿ ಒಂದು 15-20 ಇರೋ ಮನೆ ಒಳಗಡೆ 80 ವೋಟರ್ ಸೇರಿಸ್ಬಿಟ್ರೆ ಹೆಂಗಪ್ಪ ಆಗ್ತದೆ? ಅವ್ರು ಯಾರೋ ಹೋಟ್ಲಿನಲ್ಲಿ ಕೆಲಸ ಮಾಡೋರು ನಮ್ದೆಲ್ಲ ಓಟ್ ಹಾಕಿದ್ದೀವಿ ಎಂದು ಅವನ್ನೆಲ್ಲ ಓಟ್ ಲಿಸ್ಟಿಗೆ ಸೇರಿಸಿದ್ದಾರೆ. ಈ ಪತ್ತೆನೇ ಇಲ್ಲ ಅವರು, ಗೊತ್ತಾಯ್ತಾ? ಹೀಗೆ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ನಿಜಕ್ಕೂ ಕೂಡ ಮತಗಳ್ಳತನ ಆಗಿದೆ. ಇದೇ ರೀತಿ ಇಡೀ ದೇಶದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಮತಗಳ್ಳತನ ಮಾಡಿ ಅವರ ಸದಸ್ಯಗಳು ಗೆದ್ದಿದ್ದಾರೆ. ಈ ರೀತಿ ಕಳ್ಳತನದಲ್ಲಿ ಗೆದ್ದು ಬಂದಿರತಕ್ಕಂಥವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರ ಮತ ತಗೊಂಡು ಬಹುಮತ ಇಟ್ಕೊಂಡು. ಇದು ಸರಿಯಲ್ಲ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ನೇರವ ನೋಡಿ, ಈ ಹಳ್ಳಿಗಳ ಕಡೆ ಕೇಳಪ್ಪ, ಹಳ್ಳಿಗಳ ಕಡೆ ಆ ರೀತಿ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಒಂದು ಬೂತ್ ಇರ್ತದಪ್ಪ, ಒಂದು ಬೂತಲ್ಲಿ ಯಾರೋ ಹೊಸಬ ಓಟ್ ಹಾಕಕ್ಕೆ ಬಂದರೆ ಇವ್ರಿಗೂ ಗೊತ್ತಾಗ್ತದೆ, ಅವ್ರಿಗೂ ಗೊತ್ತಾಗ್ತದೆ. ಸಿಟಿಗಳಲ್ಲಿ ಆ ಥರ ಗುರ್ತಿಡಿಯೋಕೆ ಆಗೋದಿಲ್ಲ. ಅದರಿಂದ ಅಲ್ಲಾಗಿದೆ. ನೀವು ಗ್ರಾಮೀಣ ಭಾಗಗಳಲ್ಲಿ ಎಲ್ಲೂ ಕೂಡ ಆ ರೀತಿ ಆಗಲಿಕ್ಕೆ ಅವಕಾಶನೇ ಇಲ್ಲ. ಅದರಿಂದ ನೀವು ಇಲ್ಲಾಗಿದೆ ಅಂತ ಅನ್ನಿಸ್ಕೊಂಡು ಸೋಮಣ್ಣನೂ ಕೂಡ ಅದೇ ಥರ ಗೆದ್ದವರ ಅಂತ ಅನ್ಸಕ್ಕೆ ಹೋಗಬೇಡಿ.